MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಅಭಿನಯ ಸರಸ್ವತಿ ಸರೋಜಾದೇವಿ ಇನ್ನು ನೆನಪು ಮಾತ್ರ. ಹುಟ್ಟೂರು ಚನ್ನಪಟ್ಟಣದಲ್ಲಿ ಚಿತ್ರಾಂಗದೆಯ ಅಂತ್ಯಕ್ರಿಯೆ. ಹಿರಿಯ ನಟಿಯ ಅಂತಿಮ ದರ್ಶನ ಪಡೆಯಲಿದ್ದಾರೆ ಸಿಎಂ. ಈ ಎಲ್ಲ ಸುದ್ದಿಗಳನ್ನು ನೋಡೋಣ. ಅಂತಿಮ ಯಾತ್ರೆ ನ್ಯೂಸ್ ಟಾಪ್ 9ನಲ್ಲಿ. ನಿನ್ನೆ ವಿಧಿವಶರಾಗಿರುವ ಅಭಿನಯ ಶಾರದೆ ಹಿರಿಯ ನಟಿ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆ ಇವತ್ತು ನಡೆಯಲಿದೆ. ಇವತ್ತು ಹುಟ್ಟೂರು ಚನ್ನಪಟ್ಟಣದ ದಶಾವಾರದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಸರೋಜಾದೇವಿಯವರ ಅಂತ್ಯಕ್ರಿಯೆ ನೆರವೇರಲಿದೆ. ಈ ಬಗ್ಗೆ ಸರೋಜಾದೇವಿಯವರ ಮಗ ಗೌತಮ್ ಮಾಹಿತಿ ನೀಡಿದ್ದಾರೆ. ಬೆಳಗ್ಗೆ 11:30 ಬಳಿಕ ಪಾರ್ಥಿವ ಶರೀರವನ್ನ ಚನ್ನಪಟ್ಟಣಕ್ಕೆ ಕರೆದೊಯ್ಯಲಾಗುತ್ತೆ ಅಂತ ಹೇಳಿದ್ದಾರೆ. ಬಿ ಸರೋಜಾದೇವಿ ಅವರ ಸಾವಿನಿಂದ ಇವತ್ತು ಕಲಾ ಜಗತ್ತು ಬಡವಾಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಸಂತಾಪ ಸೂಚಿಸಿದ್ದಾರೆ. ಇನ್ನು ಟ್ವೀಟ್ ಮೂಲಕ ಸರೋಜಾದೇವಿ ನಿಧನದಿಂದ ಚಿತ್ರರಂಗಕ್ಕೆ ದೊಡ್ಡ ನಷ್ಟ ಅಂತ ಹೇಳಿರುವ ಸಿಎಂ ಸಿದ್ದರಾಮಯ್ಯ ಇವತ್ತು ಸರೋಜಾದೇವಿ ಅವರ ಅಂತಿಮ ದರ್ಶನ ಪಡೆಯಲಿದ್ದಾರೆ ಅಂತ ತಿಳಿದು ಬಂದಿದೆ. ಕನ್ನಡ, ತೆಲುಗು, ತಮಿಳು, ಹಿಂದಿ ಸಿನಿಮಾಗಳ ಮೇರು ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದ ಸರೋಜಾದೇವಿ 161 ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಒಟ್ಟು 200ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಸರೋಜಾದೇವಿಯವರು ನಿನ್ನೆ ಬೆಂಗಳೂರಿನ ಮಲ್ಲೇಶ್ವರಂನ ನಿವಾಸದಲ್ಲಿ ತಲೆಸುತ್ತು ಬಂದು ಬಿದ್ದಿದ್ರು. ಹತ್ತಿರದ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ವಿಧಿವಶರಾಗಿದ್ರು. ಇನ್ನು ನಿನ್ನೆ ಬೆಂಗಳೂರಿನ ಮಲ್ಲೇಶ್ವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಗಣ್ಯರು, ಚಿತ್ರರಂಗದ ತಾರೆಯರು, ರಾಜಕೀಯ ನಾಯಕರು, ಸಾರ್ವಜನಿಕರು ಅಂತಿಮ ದರ್ಶನ ಪಡೆದರು. ಇನ್ನು ಸರೋಜಾದೇವಿ ನಿಧನದ ಸುದ್ದಿ ಕೇಳಿದ ಸ್ಯಾಂಡಲ್ವುಡ್ ಮಂದಿ ಕಂಬನಿ ಮಿಡಿದಿದ್ದಾರೆ. ನಟ ಶಿವರಾಜ್ ಕುಮಾರ್, ಉಪೇಂದ್ರ, ಜಗ್ಗೇಶ್, ಪ್ರಿಯಾಂಕಾ ಉಪೇಂದ್ರ, ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಹಲವರು ಅಂತಿಮ ದರ್ಶನ ಪಡೆದರು. ಅವರು ಮರೆಯಕ್ಕಾಗದಿರೋ ಮುಖ. ನಮ್ಮ ಕುಟುಂಬಕ್ಕೆ ತುಂಬಾ ಆತ್ಮೀಯರವರು. ಅವ್ರನ್ನ ನೋಡ್ತಿದ್ದಾಗ ಅದು ನನಗನ್ಸಿದ್ದು ವೈಯಕ್ತಿಕವಾಗಿ ಅದು ಸಾವಲ್ಲ, ಹುಟ್ಟು ಅಂತ. ಸರೋಜಾದೇವಿ ಅವರು ಕನ್ನಡದವರು ಅಂತ ಹೇಳಿಕೊಳ್ಳೋದೇ ಹೆಮ್ಮೆ ಅಂತ ಬಣ್ಣಿಸಿದ ಹಿರಿಯ ನಟಿ ತಾರಾ ಅನುರಾಧ ಸರೋಜಾದೇವಿ ನಾಯಕ ನಟರಿಗೆ ಸಮಾನವಾಗಿ ಬದುಕಿದ ಕಲಾವಿದೆ ಅಂತ ಸ್ಮರಿಸಿದ್ದಾರೆ. ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟನಿಗೆ ಸಮನಾಗಿ ನಿಂತ ಒಬ್ಬ ಕಲಾವಿದೆ ಇದ್ರೆ ಅದು ಬಿ ಸರೋಜಾದೇವಿ. ಪಾರಿಜಾತ ಪುಷ್ಪವೊಂದು ತನ್ನ ಪರಿಮಳದೊಂದಿಗೆ ತುಂಬು ಜೀವನ ನಡೆಸಿ ನಮ್ಮನ್ನ ಅಗಲಿ ಹೊರಟಿದೆ ಅಂತ ನಟ ಕಿಚ್ಚ ಸುದೀಪ್ ಟ್ವೀಟ್ ಮಾಡಿದ್ದಾರೆ. ಈ ಮೂಲಕ ವಿನಯಪೂರ್ವಕ ನಮನ ಅರ್ಪಿಸಿದ್ದಾರೆ. ಮಹಾನ್ ನಟಿ ಸರೋಜಾದೇವಿಯವರು ನಮ್ಮೊಂದಿಗಿಲ್ಲ ಅಂತ ತಮಿಳು ನಟ ರಜನಿಕಾಂತ್ ಕಂಬನಿ ಮಿಡಿದಿದ್ದಾರೆ. ಹಿರಿಯ ನಟಿ ಭಾರತಿ ವಿಷ್ಣುವರ್ಧನ್ ಹಾಗೂ ಅಳಿಯ ಅನಿರುದ್ಧ ಸರೋಜಾದೇವಿ ಅಂತಿಮ ದರ್ಶನ ಪಡೆದರೆ ತಮಿಳಿನ ಸ್ಟಾರ್ ನಟರಾದ ಕಾರ್ತಿ ಮತ್ತು ವಿಶಾಲ್ ಕೂಡ ಮಲ್ಲೇಶ್ವರಂಗೆ ಬಂದು ಸರೋಜಾದೇವಿ ಅಂತಿಮ ದರ್ಶನ ಪಡೆದಿದ್ದಾರೆ. ಬಳಿಕ ಮಾತನಾಡಿದ நட்டரு மகாநட்டி ಸಾವಿಗೆ ಸಂತಾಪ ಸೂಚಿಸಿದ್ದಾರೆ. எங்களோட பாக்கியம் ஆக்டர் அசோசியேஷனில் இருக்கும்போது இன்ஃபேக்ட் மந்த்லி ஒன்ஸாவது கூப்பிட்டு பேசுவாங்க, எப்படி போயிட்டு இருக்கு, எப்படி ஒர்க் பண்ணிட்டு இருக்கீங்கன்னு பேசுவாங்க. அந்த மாதிரி அவங்க கூட இன்ட்ராக்ஷன் கிடைச்சதெல்லாம் எங்களோட பாக்கியம். ಸರೋಜಾದೇವಿ ಅವರ ಅಂತಿಮ ದರ್ಶನಕ್ಕೆ ಕುಟುಂಬ ಸಮೇತ ಬಂದ ನಟ ಅರ್ಜುನ್ ಸರ್ಜಾ ನನಗೆ ಒಂದು ಸಿನಿಮಾದಲ್ಲಿ ಅವರು ತಾಯಿಯಾಗಿ ನಟಿಸಿದ್ರು. ನಾನವರನ್ನ ಅಮ್ಮ ಅಂತಾನೆ ಕರೀತಾ ಇದ್ದೆ, ಅವರು ನನ್ನನ್ನ ಮಗನೇ ಅಂತಾನೆ ಕರೀತಾ ಇದ್ರು ಅಂತ ಹೇಳಿದ್ರು. ಯಾವಾಗ ನೋಡಿದ್ರು ಬಾಯಿ ತುಂಬಾ ಅರ್ಜುನ ಬಾ ಮಗನೇ ಮಗನೇ ಬಾ ಅನ್ನೋರು, ಮಗನೇ ಮಗನೇ ಅನ್ನೋರು. ನಾನು ತಮಾಷೆಗಳು ಹೇಳ್ತಾ ಅಮ್ಮ ಮಗನೇ ಮಗನೇ ಅಂತಿದ್ದೀರಾ, ಆಸ್ತಿಲೂ ನಂಗೆ ಸ್ವಲ್ಪ ಭಾಗ ಕೊಡಬೇಕು ನನಗೆ ಅಂತ. ನಿನಗಿಲ್ದಿರೋದೇನು ಅಂತ. 1938 ಜನವರಿ 7ರಂದು ಜನಿಸಿದ್ದ ಬಿ ಸರೋಜಾದೇವಿ ಅವರ ತಂದೆ ಭೈರಪ್ಪ, ತಾಯಿ ರುದ್ರಮ್ಮ. ಈ ದಂಪತಿಗೆ 4ನೇ ಪುತ್ರಿಯಾಗಿ ಜನಿಸಿದವರೇ ಸರೋಜಾದೇವಿ. ತಂದೆ ಭೈರಪ್ಪ ಮೈಸೂರು ಪ್ರಾಂತ್ಯದ ಪೊಲೀಸ್ ಅಧಿಕಾರಿಯಾಗಿದ್ರು. ಚಿಕ್ಕ ವಯಸ್ಸಿನಲ್ಲೇ ಕಲೆ, ಹಾಡು, ನೃತ್ಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದ ಸರೋಜಾದೇವಿಗೆ ನೃತ್ಯ ಕಲಿಯೋದಕ್ಕೆ ಪ್ರೋತ್ಸಾಹಿಸಿದ್ದು ತಂದೆ ಭೈರಪ್ಪ. ತಂದೆ ಜೊತೆಗೆ ಸರೋಜಾದೇವಿ ಆಗಾಗ ಸ್ಟುಡಿಯೋಗಳಿಗೆ ತೆರಳುತ್ತಾ ಇದ್ರು. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.